ಇದೇ ಜೂನ್ ತಿಂಗಳ ಕೊನೆಯಲ್ಲಿ ಈ 5 ರಾಶಿಯವರಿಗೆ ರಾಹುವಿನಿಂದ ಅದೃಷ್ಟ ಮತ್ತು ಸಂಪತ್ತು ಒದಗಿ ಬರಲಿದೆ. ಸಾಮಾನ್ಯವಾಗಿ ರಾಹುವಿನಿಂದ ಕೆಟ್ಟದ್ದೇ ಆಗುತ್ತದೆ ಎನ್ನುವುದು ನಂಬಿಕೆ. ಆದರೆ ಕೆಲವೊಮ್ಮೆ ರಾಹು ಸಂಚಾರದಿಂದ ಒಳ್ಳೆಯದು ಕೂಡ ಆಗುತ್ತದೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರದ ಅಭಿಪ್ರಾಯವಾಗಿದೆ. ಹೌದು, ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವನ್ನು ಬಹಳ ಮುಖ್ಯ ಎಂದು ಹೇಳಲಾಗುತ್ತದೆ. ಈ ಗ್ರಹಗಳು 18 ತಿಂಗಳಿಗೊಮ್ಮೆ ಅಂದರೆ 1 ವರ್ಷಕ್ಕೆ ಒಮ್ಮೆ ತಮ್ಮ ರಾಶಿಯನ್ನು ಮತ್ತು ನಕ್ಷತ್ರವನ್ನು ಬದಲಾಯಿಸುತ್ತವೆ. ಈ ಒಂದು ಸಂದರ್ಭದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದಿಂದ, ರಾಶಿ ಬದಲಾವಣೆಯಿಂದ, ನಕ್ಷತ್ರದ ಬದಲಾವಣೆಯಿಂದ 12 ರಾಶಿಗಳ ಮೇಲೂ ಕೂಡ ತನ್ನದೇ ಆದ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಪ್ರತಿಯೊಂದು ರಾಶಿಗಳು ಕೂಡ ಇತರೆ ರಾಶಿಗಳ ಸ್ಥಾನದಿಂದ ವಿವಿಧ ರೀತಿಯ ಫಲಗಳನ್ನು ಪಡಿತವೆ. ಕೆಲವರಿಗೆ ಒಳ್ಳೆಯ ರೀತಿಯ ಫಲಗಳು ಸಿಕ್ಕರೆ ಕೆಲವರಿಗೆ ತೊಂದರೆಗಳು ಕೂಡ ಉಂಟಾಗಬಹುದು. ಆದರೆ ಈ ಬಾರಿ ಈ ಒಂದು ರಾಹುವಿನ ಸಂಚಾರದಿಂದ ಈ ಕೆಲವು ರಾಶಿಯವರಿಗೆ ಬಹಳ ಅದೃಷ್ಟ ಒದಗಿ ಬರುತ್ತದೆ. ಅದೇ ರೀತಿ ಇದೇ ಜೂನ್ 30ರಂದು ರಾಹು ಗ್ರಹ ಧನಿಷ್ಠ ನಕ್ಷತ್ರಕ್ಕೆ ಸಂಚಾರ ಮಾಡುತ್ತಾನೆ. ಇದರ ನಂತರ ರಾಹು ಶ್ರವಣ ನಕ್ಷತ್ರದಲ್ಲಿ ಸಾಗುತ್ತಾನೆ. ಹಾಗಾಗಿ ಈ ರಾಹುವಿನ ಸಂಚಾರ ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತರುತ್ತಿದೆ. ಹಾಗಾದರೆ ರಾಹುವಿನ ಸಂಚಾರದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒದಗಿ ಬರಲಿದೆ, ಈ ರಾಶಿಯವರು ಯಾವ ರೀತಿಯಾದ ಪ್ರಯೋಜನವನ್ನು ಈ ಒಂದು ಸಂದರ್ಭದಲ್ಲಿ ಪಡೆಯುತ್ತಾರೆ ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಒಲುಮೆಯ ಗರಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ವೃಷಭ ರಾಶಿಯವರಿಗೆ ಈ ಒಂದು ರಾಹುವಿನ ಸಂಚಾರದಿಂದ ಬಹಳ ಅನುಕೂಲಕರವಾಗಿ ಇರುತ್ತದೆ. ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯ ಒಳ್ಳೆಯ ಬದಲಾವಣೆಗಳನ್ನು ಕಾಣ್ತೀರಿ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಮತ್ತು ಬಹುದಿನಗಳಿಂದ ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಈ ಒಂದು ಸಮಯದಲ್ಲಿ ನೆರವೇರಬಹುದು. ನಿಮ್ಮ ಯೋಜನೆಗಳು ಕಾರ್ಯರೂಪಕ್ಕೆ ಬರಬಹುದು. ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಹಾಗೆ ಕೆಲಸಗಳನ್ನು ಮಾಡುತ್ತಿರುವವರಿಗೆ ವಿಶೇಷವಾದ ಲಾಭಗಳು ಕಂಡುಬರುತ್ತದೆ. ಇನ್ನು ರಾಹುವಿನ ಬದಲಾವಣೆಯಿಂದ ನಿಮ್ಮ ಒಂದು ಗೌರವ ಖ್ಯಾತಿಗಳು ಕೂಡ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ವೈವಾಹಿಕ ಜೀವನದ ಸಮಸ್ಯೆಗಳು ಬಗೆಹರಿಯುತ್ತದೆ. ಇದರ ಜೊತೆಗೆ ನೀವು ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಕಾಣ್ತೀರಿ. ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇನ್ನು ನೀವೇನಾದರೂ ಹೂಡಿಕೆಯನ್ನು ಮಾಡಿದರೆ ಈ ಒಂದು ಹೂಡಿಕೆಯಿಂದ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಲಾಭಗಳು ಕೂಡ ಈ ಒಂದು ಸಮಯದಲ್ಲಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವೃಷಭ ರಾಶಿಯವರು ಈ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಕಾಣುವಿರಿ. ನಂತರ ಕನ್ಯಾ ರಾಶಿಯವರಿಗೂ ಕೂಡ ಈ ಒಂದು ರಾಹುವಿನ ಸಂಚಾರದಿಂದ ವಿಶೇಷವಾದ ಲಾಭಗಳನ್ನು ಕಾಣ್ತೀರಿ. ಬಹುದಿನಗಳಿಂದ ಕಾಣುತ್ತಿರುವಂತಹ ನಿಮ್ಮ ಕನಸುಗಳು ಈಗ ನನಸಾಗುತ್ತದೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರಶಂಸೆಗಳು ಈ ಸಮಯದಲ್ಲಿ ದೊರಕುತ್ತದೆ. ಜೊತೆಗೆ ನಿಮ್ಮ ಹೊಸ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಬೇಕಾಗುವಂತಹ ಅವಕಾಶಗಳು ಕೂಡ ನಿಮಗೆ ಸಿಗಲಿದೆ. ಜೊತೆಗೆ ನೀವು ವಹಿಸಿಕೊಂಡಂತಹ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಸಾಮರ್ಥ್ಯಗಳು ಕೂಡ ನಿಮಗೆ ಲಭಿಸುತ್ತದೆ. ನಿಮ್ಮ ಒಂದು ಯೋಚನೆ ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಇರುತ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಗಳು ಕಂಡುಬರುತ್ತದೆ. ನೀವೇನಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಅಥವಾ ಬಹುದಿನಗಳಿಂದ ಯಾವುದಾದರೂ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಈ ಒಂದು ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಗಳು ಕಂಡುಬರುತ್ತದೆ. ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಕೂಡ ಉತ್ತಮವಾದ ಬದಲಾವಣೆಯನ್ನು ಕಾಣ್ತೀರಿ. ಮಕ್ಕಳ ವಿಚಾರದಲ್ಲಿ ಸಂತೋಷವನ್ನು ನೀವು ಕಾಣಬಹುದು. ಜೊತೆಗೆ ಪೂರ್ವಜರ ಆಸ್ತಿಯಿಂದ ನಿಮಗೆ ಲಾಭಗಳು ಸಿಗುವಂತಹ ಸಾಧ್ಯತೆ ಇದೆ. ಅಥವಾ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿಗೆ ಬರಬೇಕು ಎನ್ನುವಂತಹ ಒಂದು ಯೋಜನೆಗಳು ಕಾರ್ಯಗಳು ನಡೀತಿದ್ರೆ ಅದಕ್ಕೆ ಉತ್ತಮವಾದಂತಹ ಫಲಿತಾಂಶವನ್ನು ಈ ಸಮಯದಲ್ಲಿ ನೀವು ಕಾಣ್ತೀರಿ. ರಾಹುವಿನ ದಯೆಯಿಂದ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿ ಈ ಸಂದರ್ಭದಲ್ಲಿ ಇರುತ್ತೆ. ನಂತರ ಈ ಒಂದು ರಾಹುವಿನ ಸಂಚಾರದ ಸಮಯದಲ್ಲಿ ತುಲಾ ರಾಶಿಯವರಿಗೂ ಕೂಡ ವಿಶೇಷವಾದಂತಹ ಪ್ರಗತಿಗಳು ಈ ಸಮಯದಲ್ಲಿ ಕಂಡುಬರುತ್ತದೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಪಡಿತೀರಾ. ಈಗಾಗಲೇ ಯಾವುದಾದರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭವನ್ನು ನೀವು ಈ ಸಮಯದಲ್ಲಿ ಪಡೆಯಬಹುದು. ನಿಮ್ಮ ಸಾಲದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವವರು ವಿಶೇಷವಾದ ಲಾಭವನ್ನು ನೋಡ್ತೀರಾ. ಇನ್ನು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಬಹುದಿನಗಳಿಂದ ಅಂದುಕೊಂಡಂತಹ ನಿಮ್ಮ ಯೋಜನೆಗಳನ್ನು ನೀವು ಈ ಸಮಯದಲ್ಲಿ ಕಾರ್ಯರೂಪಕ್ಕೆ ತರಬಹುದು.
ನಿಮ್ಮ ಆರ್ಥಿಕ ಮೂಲಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗಬಹುದು. ಜೊತೆಗೆ ನಿಮ್ಮ ವೈವಾಹಿಕ ಜೀವನವೂ ಕೂಡ ಸುಖಮಯವಾಗಿ ಇರುತ್ತದೆ. ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಗಳು ಕಂಡುಬರುತ್ತದೆ. ಒಟ್ಟಾರೆ ಈ ಒಂದು ರಾಹುವಿನ ಸಂಚಾರ ತುಲಾ ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಒಳ್ಳೆಯದಾಗುತ್ತದೆ ಎನ್ನುವುದು ಈ ಸಮಯದಲ್ಲಿ ತಿಳಿಯಲಾಗಿದೆ. ನೋಡಿ, ವಿಶೇಷವಾಗಿ ಈ ಸಮಯದಲ್ಲಿ ಧನಸ್ಸು ರಾಶಿಯವರಿಗೆ ಹೆಚ್ಚು ಲಾಭ. ಯಾಕಂದರೆ ಧನಸ್ಸು ರಾಶಿಯ 11ನೇ ಮನೆಯಲ್ಲಿ ರಾಹುವಿನ ಆಗಮನವಾಗಿರುವುದರಿಂದ ಆರ್ಥಿಕವಾಗಿ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಕಾಣಬಹುದು. ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕೈಯಲ್ಲಿ ಇರುತ್ತದೆ. ಆದಾಯ ಮತ್ತು ಲಾಭವನ್ನು ಈ ಒಂದು ಮನೆ ಸೂಚಿಸೋದ್ರಿಂದ ನಿಮ್ಮ ಒಂದು ಆದಾಯದ ಮೂಲಗಳು ಕೂಡ ಹೆಚ್ಚಾಗುತ್ತದೆ. ಜೊತೆಗೆ ವೃತ್ತಿ ಜೀವನದಲ್ಲಿ ವಿಶೇಷವಾದಂತಹ ಅನೇಕ ರೀತಿಯ ಅನುಭವಗಳನ್ನು ನೀವು ಕಾಣ್ತೀರಾ. ನಿಮ್ಮ ಒಂದು ಕಷ್ಟಕ್ಕೆ ಉತ್ತಮವಾದಂತಹ ಪ್ರತಿಫಲಗಳು ಮತ್ತು ಪ್ರಶಂಸೆಗಳನ್ನು ನೀವು ಈ ಸಮಯದಲ್ಲಿ ಕಾಣಬಹುದು. ಜೊತೆಗೆ ದೊಡ್ಡ ಜವಾಬ್ದಾರಿಗಳು ಕೂಡ ನಿಮಗೆ ಸಿಗಬಹುದು. ಇದನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕೂಡ ನೀವು ಈ ಒಂದು ಸಮಯದಲ್ಲಿ ಪಡೆಯುತ್ತೀರಾ. ಇನ್ನು ಉದ್ಯಮಿಗಳು ಕೂಡ ನಿರೀಕ್ಷೆಗೆ ಪಟ್ಟಂತಹ ಲಾಭವನ್ನು ಪಡೆಯುವಿರಿ. ಜೊತೆಗೆ ನಿಮ್ಮ ಕಠಿಣವಾಗಿರುವಂತಹ ಸ್ಪರ್ಧೆಗಳು ಏನು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿ ಇರುತ್ತೋ ಆ ಒಂದು ಸ್ಪರ್ಧೆಗಳನ್ನು ನಿಭಾಯಿಸುವಂತಹ ಸಾಮರ್ಥ್ಯಗಳು ಕೂಡ ನಿಮಗೆ ಸಿಗುತ್ತದೆ. ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಗಳನ್ನು ಕಾಣುವಿರಿ. ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಧನಸ್ಸು ರಾಶಿಯ 11ನೇ ಮನೆಯಲ್ಲಿ ರಾಹುವಿನ ಅನುಗ್ರಹ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕವಾಗಿ ಮತ್ತು ಆರೋಗ್ಯದಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀವು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಗಳು ಉಂಟಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರುತ್ತೆ. ಹಾಗೆ ರಾಹುವಿನ ಸಂಚಾರದಿಂದ ಮಕರ ರಾಶಿಯವರಿಗೂ ಕೂಡ ಈ ಸಮಯದಲ್ಲಿ ಹೆಚ್ಚಿನ ಅನುಕೂಲತೆಯನ್ನು ಕಾಣ್ತೀರಿ. ಬಹುದಿನಗಳಿಂದ ನೀವು ಬೇಡಿಕೊಳ್ಳುತ್ತಿರುವಂತಹ ನಿಮ್ಮ ಒಂದು ಇಷ್ಟಾರ್ಥಗಳು ಈ ಸಮಯದಲ್ಲಿ ಈಡೇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ತಕ್ಕ ಹಾಗೆ ನೆರವೇರುತ್ತೆ. ಅಂದರೆ ನೀವು ಯಾವ ಕೆಲಸ ಯಾವ ಸಮಯದಲ್ಲಿ ಆಗಬೇಕು ಅಂತ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿರ್ತೀರಿ. ಆ ಒಂದು ಸಮಯಕ್ಕೆ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ನಿರೀಕ್ಷಿಸಿದ ಲಾಭವೂ ಕೂಡ ನಿಮಗೆ ಸಿಗುತ್ತೆ. ಈ ಹಿಂದೆ ನೀವು ಮಾಡಿದಂತಹ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲಗಳು ಈ ಸಮಯದಲ್ಲಿ ಕೂಡ ಸಿಗುತ್ತೆ. ಜೊತೆಗೆ ಆರ್ಥಿಕ ಸ್ಥಿತಿಗಳು ಕೂಡ ಸಾಕಷ್ಟು ರೀತಿಯ ಸುಧಾರಣೆಗಳು ಕಂಡುಬರುತ್ತೆ. ಸಾಲದ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನಿಮಗೆ ಬರಬೇಕಾಗಿರುವಂತಹ ಹಣ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿಯೂ ಕೂಡ ಬಡ್ತಿಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಇನ್ನು ಮಕರ ರಾಶಿಯವರು ಏನಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದ್ದರೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ನೋಡ್ತೀರಿ. ಜೊತೆಗೆ ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸುವಂತಹ ಯೋಜನೆಗಳು ಕೂಡ ಈ ಸಮಯದಲ್ಲಿ ಬರಬಹುದು. ಇಷ್ಟು ಕೂಡ ಈ ಒಂದು ರಾಹುವಿನ ಸಂಚಾರದಿಂದಾಗಿ ಈ 5 ರಾಶಿಯವರಿಗೆ ಇರುವಂತಹ ಅದೃಷ್ಟ ಮತ್ತು ಲಾಭದ ಮಾಹಿತಿಯಾಗಿದೆ. ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಧನ್ಯವಾದಗಳು.